3 ಕಪ್ ಮಾವಿನಕಾಯಿ ಹೋಳಿಗೆ ಇಲ್ಲಿ ನಾನು ಮೆಜರ್ಮೆಂಟ್ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ಲಾದರೂ ಇರ್ಬೋದು, ಗ್ಲಾಸ್ ಆದರೂ ತೊಗೋಬೋದು. 2 ಸ್ಪೂನು ಬಿಳಿ ಸಾಸಿವೆ ಅಥವಾ ಕರಿ ಸಾಸಿವೆ ಯಾವುದಾದ್ರೂ ತೊಗೊಳ್ಳಿ. ನಾನು ಬಿಳಿ ಸಾಸಿವೆ ತೊಗೊಂಡಿದ್ದೀನಿ. 1 ಸ್ಪೂನು ಮೆಂತ್ಯ ತೊಗೊಂಡು ಹುರ್ಕೋಬೇಕು ಕೆಂಪಗೆ. ಇಲ್ಲಿ 1/4 ಕಪ್ಪಷ್ಟು ಹೆಸರುಬೇಳೆನ ಕೆಂಪಗಾಗೋವರೆಗೂ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಹರಳುಪ್ಪನ್ನು ಒಣಗಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಅರ್ಧ ಕಪ್ಪು ಖಾರದ ಪುಡಿ, ಆಮೇಲೆ ಹುರ್ಕೊಂಡಿರೋ ಸಾಸಿವೆ ಮೆಂತ್ಯ ಪುಡಿ, 1 ಸ್ಪೂನು ಅರಿಶಿನದ ಪುಡಿ. ಆಮೇಲೆ ಇವಾಗ ತಣ್ಣಗಾದ್ಮೇಲೆ ಹೆಸರು ಬೇಳೆನ ಗ್ರೈಂಡ್ ಮಾಡಿಕೊಂಡು ನೈಸಾಗಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ 3 ಕಪ್ಪು ಮಾವಿನಕಾಯಿ ಹೋಳನ್ನು ಹಾಕಿದ್ದೀನಿ. ನೀವು ಗ್ಲಾಸ್ ಆದರೂ ತೊಗೊಳ್ಳಿ, ಬಟ್ಲಾದರೂ ತೊಗೊಳ್ಳಿ, ಯಾವ್ದು ಅಳತೆ ಇದ್ದರೂ ಈ ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಉಪ್ಪಿನಕಾಯಿ ಕರೆಕ್ಟಾಗಿ ಬರುತ್ತೆ. ಇವಾಗ ಅದು ಚಿಕ್ಕದಾಯಿತು ಪಾತ್ರೆ, ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಇದು ಅರ್ಧ ಕಪ್ಪಷ್ಟು ಎಳ್ಳೆಣ್ಣೆ ಹಾಕ್ಕೋಬೇಕು. ಇದು ಕಾಯಿಸಬಾರ್ದು, ಹಾಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಬೇಕು. ನೆಕ್ಸ್ಟ್ ಡೇ ಮತ್ತೆ ಮಿಕ್ಸ್ ಮಾಡಬೇಕು. 2 ದಿವಸ ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಒಂದು ಗ್ಲಾಸ್ ಬಾಟಲಲ್ಲಿ ಎತ್ತಿಟ್ಕೋಬೇಕು. ಇಲ್ಲಾಂದರೆ ಜಾಡಿನಲ್ಲಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿಟ್ರೆ ಇದು ಹೆಸರುಬೇಳೆ ಉಪ್ಪಿನಕಾಯಿ ರೆಡಿ ಆಯಿತು. ಇದು ಅನ್ನಕ್ಕೆ ಮತ್ತು ಚಪಾತಿ ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಒಂದು ಸರಿ ಈ ರೀತಿ ಮಾಡಿ ನೋಡಿ.